ನಾಗಶೇಖರ್ ಅವರ ಸಿನಿಮಾ ಅಂದ್ರೆ ನಮ್ಗೆಲ್ಲ ಗೊತ್ತು. ಅವ್ರು ಯಾವತ್ತು ಹೃದಯಕ್ಕೆ ಕೈ ಹಾಕೋದು ಅಂದ್ರೆ ಹಾರ್ಟ್ ಟಚಿಂಗ್, ಒಳಗಡೆ ಮೇಲ್ಗಡೆ ಒಳಗಡೆ. ಈ ಸಿನಿಮಾದಲ್ಲಿ ಇನ್ನೊಂದು ಶ್ವಾಸಕೋಶಕ್ಕೂ ಕೂಡ ಕೈ ಹಾಕಿದ್ದಾರೆ. ಸೊ ಇನ್ನೂ ಡೀಪ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಯಾವ ಒಂದು ಫ್ರೇಮ್ ಅನ್ನು ಕೂಡ ಏನು 1 ಸೆಕೆಂಡ್ ಬರೋ ದೃಶ್ಯ ಅಥವಾ 2 ಸೆಕೆಂಡ್ ಬರೋ ದೃಶ್ಯ ಇಲ್ಲೇ ಇಲ್ಲೋ ತೆಗೆದ್ಬಿಡೋಣ ಅನ್ನೋ ಒಂದು ಸಣ್ಣ ದೃಶ್ಯ ಕೂಡ ನಿಮ್ಗೆ ಕಾಣಸಿಗಲ್ಲ. ಪ್ರತಿಯೊಂದು ದೃಶ್ಯಕ್ಕೂ ಅದಕ್ಕೆ ಬೇಕಾದ ಲೊಕೇಶನ್ನು, ಅದಕ್ಕೆ ಬೇಕಾದ ಕಲರು, ಅದಕ್ಕೆ ಬೇಕಾದ ಬ್ಯಾಕ್ ಗ್ರೌಂಡ್ ಹುಡುಕಿ ಕಷ್ಟಪಟ್ಟು ಇಷ್ಟಪಟ್ಟು ತೆಗೆದಿದ್ದಾರೆ. ಎಲ್ಲೂ ಆ ಅಸಡ್ಡೆ ಆಗ್ಲಿ, ಒಂದೊಂದು ದೃಶ್ಯದಲ್ಲೂ ಆ ಅಚ್ಚುಕಟ್ಟತನ, ಆ ಶ್ರಮ, ಆ ಡೆಡಿಕೇಶನ್, ಆ ಪ್ಯಾಷನ್ ಕಾಣಿಸುತ್ತೆ. ಇಡೀ ಸಿನಿಮಾ ಎಲ್ಲರೂ ಹೇಳಿದ್ದಾರೆ ನಿಜವಾದ ದೃಶ್ಯ ಕಾವ್ಯ. ಈಗ ಶ್ರೀಧರ್ ಅವರ ಸಂಗೀತ ಇರ್ಬೋದು, ನಾನ್ ಬರೆದ ಹಾಡು ನಾವು ಹೊರಗಡೆ ಕೇಳಿದಾಗ ಏನನ್ಸ್ತಿತ್ತೋ ಈ ಸಿನಿಮಾದಲ್ಲಿ ದೃಶ್ಯಗಳ ಜೊತೆ ಕನೆಕ್ಟ್ ಮಾಡಿ ನೋಡಿದಾಗ ಅದರ ಡೆಪ್ತು, ಅದರ ಒಂದು ಆ ಭಾವುಕತೆ 100 ಪಟ್ಟು ಜಾಸ್ತಿ ಆಗುತ್ತೆ. ಎಲ್ಲರೂ ಹೇಳ್ದಂಗೆ ಈಗಲೂ ಸಿನಿಮಾ ಮುಗಿದ ಮೇಲೂ ಕೂಡ ತರ ಹೃದಯದಲ್ಲಿ ಒಂದು ತಲ್ಲಣ ನಮ್ಮ ಹೃದಯದಲ್ಲಿ ಇರೋದು ನಮ್ಗೆ ಗೊತ್ತಾಗ್ತಿದೆ. ಸೊ ಅಷ್ಟು ಭಾವುಕವಾದ ಒಂದು ಸಿನಿಮಾ. ಇಲ್ಲಿ ಎಲ್ಲರೂ ನಿಜವಾದ ನಾಗಣ್ಣ ಅವರಿಗೆ ಏನು ಅಭಿನಂದಿಸ್ಬೇಕು ಅಂದ್ರೆ ಎಲ್ಲರಿಂದ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ. ಸತ್ಯ ಹೆಗ್ಡೆ ಅವ್ರ ಕೆಲಸ ಅಂತೂ ಸ್ವಿಟ್ಜರ್ಲ್ಯಾಂಡ್ ನ ನಿಜವಾಗ್ಲೂ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲೇ ಯಾರು ತೋರಿಸಿಲ್ಲ ಅನ್ನೋ ತರದಲ್ಲಿ ಸ್ವಿಟ್ಜರ್ಲ್ಯಾಂಡ್ ನ ನಿಮ್ಗೆ ಪುಕ್ಕಟೆ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಇದು. ನೀವು ವೀಸಾ ಮಾಡಿಸ್ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ, ಸ್ಟೇ ಬೇಕಾಗಿಲ್ಲ. ನಿಜವಾದ ಸ್ವಿಟ್ಜರ್ಲ್ಯಾಂಡ್. ಮೋಸ್ಟ್ಲಿ ಅಲ್ಲೋಗೋದ್ರು ಇಷ್ಟು ಚೆನ್ನಾಗಿ ಕಾಣಲ್ಲ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಸ್ವಿಟ್ಜರ್ಲ್ಯಾಂಡ್ ನ ನೋಡಿದ್ರು ಇಷ್ಟು ಚೆನ್ನಾದ ಸ್ವಿಟ್ಜರ್ಲ್ಯಾಂಡ್ ನೀವು ನೋಡೋಕ್ಕಾಗಲ್ಲ. ಅದ್ರ ಜೊತೆಗೆ ಈ ಭಾವುಕತೆ ಇದೆಯಲ್ಲ, ಇದೊಂದು ಪ್ರೀತಿ, ನಿಜವಾದ ಪ್ರೀತಿಲಿದ್ದವರಿಗೆ ಇದು ಅವರ ಪ್ರೀತಿಯನ್ನೇ ಇನ್ನೊಂದು ಸ್ವಲ್ಪ ಹೊರಗೆಚ್ಚುತ್ತೆ. ಅವರಲ್ಲಿರೋ ಹೃದಯದಲ್ಲಿರೋ ಪ್ರೀತಿನ ಜಾಸ್ತಿ ಮಾಡುತ್ತೆ. ಗಂಡ ಹೆಂಡತಿ ನೀವು ಎಷ್ಟು ಪ್ರೀತಿಸ್ತಿದ್ದೀರೋ ಬಹುಶಃ ಈ ಸಿನಿಮಾ ನೋಡಿದಂತ ಅದೇ ಗಂಡ ಇನ್ನೂ ಜಾಸ್ತಿ ಪ್ರೀತಿಸ್ತಾನೆ, ಅಥವಾ ಅದೇ ಹೆಂಡತಿ ಇನ್ನೂ ಜಾಸ್ತಿ ಪ್ರೀತಿಸ್ತಾಳೆ. ಅಷ್ಟು ನಿಮ್ಮ ಭಾವುಕತೆಯನ್ನು ಚಿಗುರಿಸುತ್ತೆ ಈ ಸಿನಿಮಾ. ಇಂಥ ಸಿನಿಮಾಗಳು ಗೆಲ್ಬೇಕು. ಇಲ್ಲಿ ಒಂದು ವಿಭಾಗ ಅಂತ ಹೇಳಕ್ಕಾಗಲ್ಲ. ನಮ್ಮ ಕಿಟ್ಟಪ್ಪ ಅವರಾಗಿರ್ಬೋದು, ರಚಿತಾರಾಮ್ ಅವರಾಗಿರ್ಬೋದು, ಸಂಪತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕಣ್ಣೀರ್ ಬರೆಸ್ತಾರೆ. ನಮ್ಮ ನಾಣಿ ಅವರು ಅವ್ರು ಕೇಳೋ ಕ್ವಶನ್ಗಳು, ಕೊನೆಯ ದೃಶ್ಯದಲ್ಲಿ ಅವರ ಅಭಿನಯ, ಜೊತೆಗೆ ಸಾಧು ಸರ್ ಬೇರೆ ತರ ಪಾತ್ರದಲ್ಲೇ ನಟಿಸಿದ್ದಾರೆ. ಕಾಮಿಡಿ ಇದಕ್ಕಿಂತ ಬಿಟ್ಟು ಅದ್ಭುತವಾಗಿದೆ. ಒಟ್ಟಿನಲ್ಲಿ ಎಲ್ಲಾ ಅದ್ಭುತವಾಗಿದೆ ಈ ಸಿನಿಮಾ. ಏನು ಸಂಜು ವೆಟ್ಸ್ ಗೀತ 2 ಅಂತ ಹೇಳ್ತೀವಿ, 2 ಅಂದ್ರೆ ಡಬಲ್. ಸಂಜು ವೆಟ್ಸ್ ಗೀತದ ಡಬಲ್ ಹಿಟ್ ಮಾಡ್ಬೇಕು ಜನ, ಯಾಕಂದ್ರೆ ಇದು ವರ್ತ್. ಅದಕ್ಕೆ ಒಂದು ಅದ್ಭುತವಾದ ಸಿನಿಮಾ. ಈ ಸಿನಿಮಾನ ಎಲ್ಲಾ ಕನ್ನಡಿಗರು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಕೊಳ್ತೀನಿ.